ಇವತ್ತು ಸ್ಪೆಷಲ್ ಏನಂದರೆ ಮೂವಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಆಫೀಸ್ ಕೊಲೀಗ್ಸ್ಗಳೆಲ್ಲರೂ ಸೇರಿಕೊಂಡು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದು. ಇದರ ಸ್ಪಾನ್ಸರ್ ಎಲ್ಲ ಬಂದು ಮನುಪ್ರಿಯ ಮೇಡಮು. ಅವ್ರು ಅಲ್ಲಿ ಇನ್ನೂ ಬಂದೇ ಇಲ್ಲ, ಅವರೇ ಬಂದಿಲ್ಲ. ಟಿಕೆಟ್ ಸ್ಪಾನ್ಸರ್ ಮಾಡಿದವ್ರು ಅವರೇ ಬಂದಿಲ್ಲ. ನಾನು ಹೋಗ್ತಾಯಿದ್ದೀನಿ, ನನ್ನ ಜೊತೆ ಇದ್ದಾರೆ ಕೃಷ್ಣ ಇದ್ದಾರೆ, ನಾವೆಲ್ಲ ಹೋಗ್ತಾಯಿದ್ದೀವಿ. ಇನ್ನೂ ಯಾರ್ಯಾರು ಬರ್ತಾರೆ ಅನ್ನೋದು ನನಗೂ ಗೆಸ್ಸಿಲ್ಲ. ನಾನಂತೂ ಆಲ್ಮೋಸ್ಟ್ ಎಲ್ಲ ರೀಚ್ ಆಗಿಬಿಟ್ಟಿದ್ದೀನಿ. ಇನ್ನು ಎದುರುಗಡೆನೇ ಇದೆ, ತೋರಿಸ್ತೀನಿ ನೋಡಿ. ಇದೇ ಫಿಲಮ್ ಥಿಯೇಟ್ರು. ಈಗ ಅವ್ರುಗಳೆಲ್ಲ ಬರಬೇಕು. ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಒಂದೂ ಗೊತ್ತಿಲ್ಲ. ಒಂದು ರೋಡ್ ಕ್ರಾಸ್ ಮಾಡೋಕ್ಕೆ ಎಲ್ಲೋ ಪ್ರಪಾತಕ್ಕೆ ಇಳಿದು ಬಂದಂಗೆ ಆಗ್ತೈತಿ. ನಿಮ್ಗೆ ಹೆಂಗೆ ಅನಿಸ್ತು? ರೋಡು ಪ್ರಪಾತ ಆಗಿತ್ತು ಹಿಂಗಿತ್ತು. ಒಂದು ಪ್ರಪಾತದಲ್ಲಿ ಇಳಿದು ಮುಳುಗಿ ಎದ್ದು ಬಂದಿದ್ದೀವಿ. ನಾವಂತೂ ಮೂವಿಗೆ ರೀಚ್ ಆಗೋದು ಯಾವ ಮೂವಿ ಅಂತಲೇ ನಿಜ ಗೊತ್ತಿಲ್ಲ. ಹೊರಟಿದ್ದೀವಿ, ಯಾವ ಮೂವಿ ಅಂತ ನನಗಂತೂ ಗೊತ್ತಿಲ್ಲ. ಮೇಡಮ್ ನಿಮ್ಗೆ ಗೊತ್ತಾ ಯಾವ ಮೂವಿ ಅಂತ? ಇಲ್ಲ, ಇಬ್ಬರಿಗೂ ಗೊತ್ತಿಲ್ಲ ಯಾವ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ. ಯಾವುದು? ಲವ್ ಸೀಸನಾ? ಮತ್ತು ನನಗೆ ಮೂವಿನೇ ಗೊತ್ತಿಲ್ಲ, ಒಟ್ರಸಿ ಹೊಟ್ಟು ಬಂದಿದ್ದೀನಿ ನಾನು. ಹಾಂ, ಇಲ್ಲ ಅವ್ರು ಬರಲಿ, ಅವ್ರು ಬಂದಮೇಲೆ ಒಟ್ಟಿಗೆ ಹೋಗ್ಬಿಡೋಣ ಬೆಸ್ಟು. ಸರಿ, ಅವ್ರು ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕೊನೆಗೂ ನಮಗೆ ಟಿಕೆಟ್ ಸ್ಪಾನ್ಸರ್ ಮಾಡಿದ ಮೇಡಮ್ ಅವ್ರು ಬಂದರು. ಮೇಡಮ್ ಹೇಳಿ ಎಲ್ಲ ನಮಸ್ಕಾರ ಅಂತ. ಈಗೆಲ್ಲ ಹೋಗ್ತಾ ಇದ್ದೀವಿ. ಒಬ್ಬರು ಕ್ಯಾನ್ಸಲ್ ಆಗಿದ್ದಾರೆ, ಆದ್ರೂ ಹೋಗ್ತಾ ಇದ್ವಿ. ಕ್ಯಾನ್ಸಲ್ ಆದರೂ ಪರವಾಗಿಲ್ಲ, ಆ ಮೂವಿ ಮುಖ್ಯ. ಇವತ್ತು ನನಗೆ ವೀಕ್ ಆಫ್ ಇತ್ತು. ಮೇಡಮ್ ನಿಮಗೂ ವೀಕ್ ಆಫಾ? ನಿಮ್ಮದು? ಒಬ್ರಿಗೆ ಆಫೀಸ್ ಇದೆ, ಇನ್ನು ಬಾಕಿರಿಗೆ ಎಲ್ಲರಿಗೂ ವೀಕ್ ಆಫು. ಅದಕ್ಕೆ ಮಾರ್ನಿಂಗ್ ಶೋ ಬಂದಿದ್ವಿ. ಮುಗಿಸ್ಕೊಂಡು ಫುಲ್ ರೆಸ್ಟ್ ಮಾಡೋಣ ಅಂತ ಪ್ಲ್ಯಾನು. ನೆಕ್ಸ್ಟು ಎಂಜಾಯ್ ಟೈಮ್ ಪಾಸು. ನಮಗೆ ನಾನು ಫಸ್ಟ್ ಟೈಮ್ ಅನಿಸುತ್ತೆ ನಾನು ವೀಕ್ ಆಫಲ್ಲಿ ಫಸ್ಟ್ ಟೈಮ್ ಹೊರಗಡೆ ಬಂದಿದ್ದು. ಯಾವಾಗಲೂ ವೀಕ್ ಆಫ್ ಇದ್ದಾಗ ಪಿ ಜಿಲಿ ಮಲ್ಕೊತಿದ್ದೆ. ಅದು ಬಿಟ್ಟರೆ ಏನು ಕೆಲಸನೇ ಇರ್ತಿಲ್ಲ, ಸುಮ್ಮನೆ ಒಂದು ಮಲ್ಕೊಳ್ಳೋದು, ಗೇಮ್ ಆಡ್ಕೊಂಡು ಕೂತ್ಕೊಳ್ಳೋದು ಮಾಡ್ತಾಯಿದ್ದೆ. ಫಸ್ಟ್ ಟೈಮು ಹಿಂಗೆ ಒಂದು ಮೂವಿ ಇದೆ ಅಂತ ಹೇಳಿದರು ನಮ್ಮ ಆಫೀಸ್ ಕೊಲೀಗ್ಸ್ ಕಡೆ. ಎಲ್ಲರೂ ಹೊರಟಿದ್ದೀವಿ, ಈಗ ಹೋಗ್ಬೇಕು. ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಫೈನಲ್ ಮೂವಿ ನೋಡಿದ್ವಿ. ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ನಾನು ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು, ರಿಯಾಲಿಟಿನೇ ಬೇರೆ ಇತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅಷ್ಟು ಚೆನ್ನಾಗಿರಲ್ಲ ಬಟ್ ಮೂವಿ ನೋಡಿದಾಗ ತುಂಬ ಚೆನ್ನಾಗಿತ್ತು. ನಿಮಗೆಲ್ಲ ಮೂವಿ ಇದ್ರ ಬಗ್ಗೆ ನಾನು ಪೂರ್ತಿಯಾಗಿ ವಿಡಿಯೋ ಮಾಡ್ತೀನಿ. ಈಗ ನಾರ್ಮಲ್ ಆಗಿ ನಾವು ಮೂವಿ ಬಂದಿದ್ದೀವಲ್ಲ, ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ, ಎಂಜಾಯ್ ಮಾಡ್ತಾ ಇದ್ವಿ. ಅದಕ್ಕೆ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗಳಿಗೆ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಅದಕ್ಕೆ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಇದರಲ್ಲಿ ನಾರ್ಮಲಾಗಿ ಹೇಳ್ತಾ ಹೋಗ್ತೀನಿ. ಮೂವಿ ಬಗ್ಗೆ ಬಂದಿನಿ, ಮೂವಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಮೂವಿ ಬಗ್ಗೆ ಅವ್ರಿಗೆ ಇಷ್ಟ ಆಯ್ತು ಅಂತ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಪೂರ್ತಿ ಆ ಮೂವಿ ಬಗ್ಗೆ ಹೇಳ್ತಾ ಇಂಟ್ರೆಸ್ಟ್ ಆಗುತ್ತೆ. ನಿಮ್ಗೆ ಅನಿಸ್ತು ಮೂವಿ? ನಿಮ್ಗೆ ಹೆಂಗೆ ಅನಿಸ್ತು ಮೂವಿ? ನಿಮಗೆ ಬೇಡ ತುಂಬ ಚೆನ್ನಾಗಿದೆ ಮೂವಿ. ನೋಡಿ, ಮೂವಿ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಹೀರೋನ ತೋರಿಸಿ. ಕೊನೆಯದಾಗಿ ಎಲ್ಲರನ್ನೂ ಮುಗಿಸಿ ಮೂವಿನೇ ಮುಗಿಸ್ಬಿಟ್ಟು ಮೂವಿ ಎಲ್ಲ ಚೆನ್ನಾಗಿತ್ತು. ಟಾಟಾ ಬೈ ಬೈ ಹೇಳ್ತಾ ಇದ್ದೀವಿ. ಕೊನೆಗೂ ಸಕ್ಸಸ್ಫುಲಿ ಒಂದು ಲವ್ ಸ್ಟೋರಿ ಮೂವಿನ ಕೊನೆಗೆ ಸಕ್ಕತ್ತಾಗಿರೋ ಒಂದು ಲವ್ ಸ್ಟೋರಿ ಮೂವಿನ ನೋಡಿ ಮುಗಿಸಿದ್ವಿ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಆಗಲೇ ಹೇಳಿದ್ದೆ. ವಿಡಿಯೋ ಮಾಡಿ ಹೇಳ್ತೀನಿ ಹೇಗಿತ್ತು ಅಂತ. ನೀವು ಒಂದು ಸ್ವಲ್ಪ ಹೇಳಿ ಅದ್ರ ಬಗ್ಗೆ. ನೀವು ಒಂದು ರಿವ್ಯೂ ಕೊಟ್ಟಾಗ ನಮಗೂ ಒಂದು ಸ್ವಲ್ಪ ಬೆಳೀತೀವಿ.